ಅಭಿಪ್ರಾಯವೇನು? ಈಗ ಬಂದು ನೋಡಿ, ದೈಹಿಕ ಶಿಕ್ಷೆ, ಮಾನಸಿಕ ಶಿಕ್ಷೆ ಇವೆಲ್ಲ ಬಂದಿವೆ. ಹಾಗಾದ್ರೆ ಮಕ್ಕಳಿಗೆ ಶಿಕ್ಷೆಯನ್ನು ಕೊಡ್ತಾ ಇದ್ದೀವಿ. ನಾವು ಯಾವ ತರ ಶಿಕ್ಷೆಯನ್ನು ಕೊಟ್ಟಿದ್ದೀವಿ? ನಾವು ಕೂಡ ಶಿಕ್ಷೆಯನ್ನು ಅನುಭವಿಸಿದ್ದೀವಿ ಮಕ್ಕಳಾಗಿದ್ದಾಗ. ಹಾಗಾದ್ರೆ ಮಕ್ಕಳಿಗೆ ಶಿಕ್ಷೆಯ ಕುರಿತು ನಿಮ್ಮ ಅಭಿಪ್ರಾಯ ಅಂತ ಇಲ್ಲಿ ಏನಂದ್ರೆ, ಮಕ್ಕಳಿಗೆ ಶಿಕ್ಷೆ ನೀಡುವುದು ಕಾನೂನು ಪ್ರಕಾರ ಸಮ್ಮತವೇ ಮಕ್ಕಳಿಗೆ ಶಿಕ್ಷೆ ಕೊಡುವುದು ಕಾನೂನಿನ ಪ್ರಕಾರ ಸಮ್ಮತವೇ ಅಂತ ಕೇಳ್ತಾ ಇದ್ದಾರೆ. ಕಾನೂನಿನ ಪ್ರಕಾರ ಸಮ್ಮತ ಅಲ್ಲವೇ ಅಲ್ಲ ಮಕ್ಕಳಿಗೆ ಶಿಕ್ಷೆ ಕೊಡುವುದು. ಅದನ್ನೇ ಬರ್ತದೆ. ಸಮಿತಿಯು ದೈಹಿಕ ಬಲವನ್ನು ಬಳಸಲಾಗುವ ಮತ್ತು ಸ್ವಲ್ಪ ಮಟ್ಟಿಗೆ ನೋವು ಅಥವಾ ಅಹಿತವನ್ನುಂಟು ಮಾಡುವ ಉದ್ದೇಶವನ್ನು ಹೊಂದಿರುವ ಯಾವುದೇ ಶಿಕ್ಷೆಯನ್ನು, ಅದು ಎಷ್ಟೇ ಲಘುವಾದದ್ದಾಗಿರಲಿ, ಅದನ್ನು ದೈಹಿಕ ಅಥವಾ ಶಾರೀರಿಕ ಶಿಕ್ಷೆಯನ್ನು ವ್ಯಾಖ್ಯಾನಿಸುತ್ತದೆ. ಈ ಬಹುತೇಕ ಶಿಕ್ಷೆಗಳು ಕೈಯಿಂದ ಅಥವಾ ಚಾವಟಿ, ಕೋಲು, ಬೆರಳು, ಶಿವು, ಮರದ ಚಮಚ ಇತ್ಯಾದಿಗಳಿಂದ ಸಾಧನಗಳಿಂದ ಮಕ್ಕಳನ್ನು ಹೊಡೆಯುವುದು, ಬಿರುಸಾಗಿ ಹೊಡೆಯುವುದು, ಅಂಗೈಯಿಂದ ಅಪ್ಪಳಿಸಿ ಹೊಡೆಯುವುದು, ಕೃಷ್ಣದಿಂದ ಹೊಳೆಯುವುದು ಸಮಿತಿಯ ಅಭಿಪ್ರಾಯದಲ್ಲಿ ದೈಹಿಕ ಶಿಕ್ಷೆಯು ಏಕರೂಪವಾಗಿ ಅವಮಾನಿಸುವುದಾಗಿದೆ. ಇದರ ಜೊತೆಗೆ ಇತರ ಮಾನಸಿಕ ಸ್ವರೂಪದ ಶಿಕ್ಷೆಗಳೆಂದು ಅವು ಪೂರ ಅವಮಾನಿಸುವಂತವುಗಳಾಗಿವೆ. ಆದ್ದರಿಂದ ಅವು ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಳಂಬಡಿಕೆಗೆ ವಿರುದ್ಧವಾಗಿವೆ. ಓಕೆ, ದೈಹಿಕ ಶಿಕ್ಷೆಯ ಕುರಿತು ಗ್ರಹಿಕೆಗಳು. ನಾನು ಹೇಳಿದ ದೈಹಿಕ ಶಿಕ್ಷೆ, ನಿಮ್ಮ ಗ್ರಹಿಕೆಗಳು ಏನು? ಇದನ್ನು ಕೂಡ ದೈಹಿಕ ಶಿಕ್ಷೆ ಅಂತ ಕನ್ಸಿಡರ್ ಮಾಡಿದ್ರೆ ಹೆಂಗಪ್ಪ ಅಂತೀವಲ್ವಾ? ಗ್ರಹಿಕೆ. ದೈಹಿಕ ಶಿಕ್ಷೆಯ ದೀರ್ಘಕಾಲಿಕ ಪರಿಣಾಮಗಳು. ಆ ದೈಹಿಕ ಶಿಕ್ಷೆಯಿಂದ ದೀರ್ಘಕಾಲಿಕ ಪರಿಣಾಮಗಳು ಏನೇನಾಗ್ತವೆ ಆ ಮಗುವಿನ ಮೇಲೆ. ದೈಹಿಕ ಶಿಕ್ಷೆಯ ಪರಿಭಾಷೆ ನೆಕ್ಸ್ಟ್ ಹೇಳಿದ್ರು ಗುರುವೇ. ಓಕೆ, ಇದಕ್ಕೆಲ್ಲ ಏನು ದೈಹಿಕ ಶಿಕ್ಷೆ ಇದೆ ಅಂತ ಹೇಳಿ ಕನ್ಸಿಡರ್ ಮಾಡ್ಲಿಕ್ಕೆ ಏನನ್ನ ಅವ್ರು ತಗೊಂಡಾರಂದ್ರೆ, ಬೇಸ್ ಏನ್ ತಗೊಂಡಾರಂದ್ರೆ, ಕೆಲವೊಂದು ಕಾನೂನಿನ ಆಧಾರಗಳನ್ನು ತಗೊಂಡಾರೆ. ಅದಕ್ಕೆ ಅಂತಾರಾಷ್ಟ್ರೀಯ ಕಾನೂನಿನ ಪರಿಭಾಷೆಯನ್ನ ವ್ಯಾಖ್ಯಾನಿಸಿದ್ದಾರೆ. ಸಂಬಂಧಪಟ್ಟ ಸಾಂವಿಧಾನಿಕ ಉಪಬಂಧಗಳಿವೆ. ಸಂವಿಧಾನದಲ್ಲಿ ನಾವು ಉಪಬಂಧಗಳನ್ನು ನೋಡ್ತೀವಿ. ಮಕ್ಕಳ 21 ನಮ್ಮ ಭಾರತದ ಸಂವಿಧಾನದಲ್ಲಿ ಇದೆ ಅಲ್ವಾ, 21 ಅನುಚ್ಛೇದ. ಅದರಲ್ಲಿ ಕೆಲವೊಂದು ಸ್ವಲ್ಪ ಇವು ಬರ್ತವೆ, ಡೀಟೇಲ್ ಆಗಿ ಆಮೇಲೆ ಬರ್ತದೆ. ಓಕೆ, ಇಲ್ಲಿ ನೋಡಿ, ಅಂತಾರಾಷ್ಟ್ರೀಯ ಕಾನೂನು, ಭಾರತ ದಂಡ ಸಂಹಿತೆ, ಇಂಡಿಯನ್ ಪಿನಲ್ ಕೋಡ್, ಅದರಲ್ಲೂ ಕೂಡ ಇದು ಆ್ಯಡ್ ಮಾಡಿದ್ದಾರೆ. ಯಾವ ಅನುಚ್ಛೇದಗಳು ಅವಕ್ಕೆ ಉಪಬಂಧಗಳನ್ನಾಗಿ ಸೇರಿಸಿಕೊಂಡಿದ್ದಾರೆ. ಶಿಕ್ಷಣ ಕಾಯ್ದೆ 2009 ಅಂತ ಹೇಳೋದು ರೈಟ್ ಟು ಎಜುಕೇಶನ್ ಆಕ್ಟ್. ಇದು ಅದರಲ್ಲಿ ಈ ಎಲ್ಲ ಮಕ್ಕಳ ಹಕ್ಕುಗಳು, ಮಕ್ಕಳಿಗೆ ದೈಹಿಕ ಶಿಕ್ಷೆ, ಮಾನಸಿಕ ಶಿಕ್ಷೆ, ಹಿಂಸೆ ಅಂದ್ರೆ ಏನು, ಇವೆಲ್ಲ ವ್ಯವಸ್ಥೆಗಳನ್ನ ಅದರಲ್ಲಿ ತುಂಬಾ ಚೆನ್ನಾಗಿ ವಿವರಣೆ ಮಾಡಲಾಗಿದೆ. ಮಕ್ಕಳ ನ್ಯಾಯ, ಮಕ್ಕಳ ಪಾಲನೆ ಮತ್ತು ಸಂರಕ್ಷಣೆ ಅಧಿನಿಯಮ 2015 ಮತ್ತು 21ರಲ್ಲಿ ತಿದ್ದುಪಡಿ ಮಾಡಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ದೌರ್ಜನ್ಯ ತಡೆ ಅಧಿನಿಯಮ 1989. ನೆಕ್ಸ್ಟ್, ನಾಗರಿಕ ಹಕ್ಕುಗಳ ಸಂರಕ್ಷಣಾ ಅಧಿನಿಯಮ 1988. ಈಗ ಎಫ್ಸಿಪಿಸಿಆರ್ ಹೇಗಿದೆನೋ ನೀವು ಹೇಳಿದ್ರೆ ಜಿಲ್ಲಾ ಡಿಸಿಪಿಸಿಆರ್ ಇದೆ, ಅದರಲ್ಲಿ ಯಾರ್ಯಾರು ಇರಬೇಕು ಅಂತ. ಆ ಡಿಸಿಪಿಸಿಆರ್ ಹೋದ ತಕ್ಷಣ ಡಿಸಿಪಿಸಿಆರ್ ತಾಲೂಕಲ್ಲಿ, ಹಾಗೇನೆ ಶಾಲೆಗಳು ಎಸ್ಸಿಪಿಸಿಆರ್ ಶಾಲೆಗಳು, ಇದೆಲ್ಲ ಇರಬೇಕು ಅಂತ ಹೇಳ್ತಾರೆ ಕಾನೂನು. ಮಕ್ಕಳ ಸಕಾರಾತ್ಮಕ ಬೆಳವಣಿಗೆಗೆ ಶಾಲೆಗಳಲ್ಲಿ ದೃಢವಾದ ಕ್ರಮ ಕೈಗೊಳ್ಳುವುದಕ್ಕೆ ಸಂಬಂಧಿಸಿದ ಕೆಲವು ಮಾರ್ಗಸೂಚಿಗಳನ್ನು ಹೇಳಲಾಗಿದೆ. ಶಾಲೆಗಳಲ್ಲಿನ ಕಷ್ಟಕರ ಸನ್ನಿವೇಶವನ್ನ ನಿಭಾಯಿಸೋದು ಹೇಗೆ ಅಂತೇಳಿ ಶಿಕ್ಷಕರಿಗೆ ಗೊತ್ತಿರಬೇಕು. ಯಾವುದೋ ಯೂನಿಫಾರ್ಮ್ ಕರ್ಕೊ ಬಂದಿಲ್ಲ ಅಂದ್ರೆ ಡ್ರಿಲ್ ಮೇಸ್ಟ್ರು ಹೊರಗೆ ನಿಲ್ಲಿಸ್ತಾರೆ, ನಾವು ಒಳಗೆ ಕರ್ಕೊಂತೀವಿ, ಪಾಠ ಕೇಳ್ತಾರೆ ಹುಡುಗ ಅಂತ ಹೇಳಿ ಡ್ರಿಲ್ ಮೇಸ್ಟ್ರು ಮತ್ತು ನಮ್ಮ ಮಧ್ಯೆ ಹೊಡೆದಾಟ ಕಿರ್ಚಾಟ ಪ್ರಾರಂಭ. ಇದನ್ನೆಲ್ಲ ಹೇಗೆ ನಿಭಾಯಿಸ್ತಾರೆ ಮಾಡಲಾಗಿದೆ ಸಕಾರಾತ್ಮಕವಾಗಿ, ಪಾಸಿಟಿವ್ ಆಗಿ. ಮಗು ಏನಾದ್ರು ಮಾಡ್ತದೆ ಅಂದ್ರೆ ಆ ಮಗುವಿಗೆ ತಪ್ಪು ಮಾಡಿದೆ ಅಂತಂದ್ರೆ ತಪ್ಪು ಅಂತ ತಪ್ಪು ಮಗು ಏನೋ ಮಾಡಿದೆ ಅಂದ್ರೆ ತಪ್ಪು ಮಾಡಿದೆ ಅಂತ ಹೇಳಿಲ್ಲ. ಆ ಮಗು ಆ ತಪ್ಪನ್ನ ಪುನಃ ಮಾಡಿದಾಗ
ಹಾಗೆ ಶಿಕ್ಷಕ ಅದನ್ನು ಮಾಡಲೇಬೇಕಂತ ನಾನು ಹೇಳಿದ್ದೇನೆ. ಹೆಂಗೆ SDMC ಇದೆಯಲ್ಲ ಹಂಗೆ ಮಕ್ಕಳ ಎಲ್ಲ ಮುಖ್ಯ ಶಿಕ್ಷಕರು SDMC ಅಧ್ಯಕ್ಷರು ಅಥವಾ ಪಾಲಕ ಪೋಷಕರನ್ನ ಭಾಗ ಮಾಡಿಕೊಂಡು 10ನೇ ತರಗತಿ ಕೊನೆಯವರಿಗೆ ಆ ಶಾಲೆಯಲ್ಲಿ ಅಂದರೆ 9ನೇ ತರಗತಿ ಮಕ್ಕಳನ್ನು ಅದರಲ್ಲಿ ಆಡ್ ಮಾಡಿಕೊಂಡು ಆ ಮಕ್ಕಳ ಸಲಹೆ ಸೂಚನೆ ಮೇರೆಗೆ ಆ ಮಕ್ಕಳಿಗೆ ಏನೇನು ಸೌಲಭ್ಯ ವ್ಯವಸ್ಥೆಯಲ್ಲಿ ನೀರಿಲ್ಲ ಅಂದರೆ ಮಾಡಲೇಬೇಕು. ಆ ಮಗು ಏನಾದ್ರು ನನ್ನ ಶೌಚಾಲಯ ವ್ಯವಸ್ಥೆಯಲ್ಲಿ ನೀರಿಲ್ಲ ಅಂತಂದೇಳಿ ಮಕ್ಕಳ ಹಕ್ಕುಗಳ ಆಯೋಗಕ್ಕೆ ಏನಾದರೂ ಹೋಯಿತು ಅಂದರೆ ಇಡೀ ವ್ಯವಸ್ಥೆ